ಈ ಮೂಲಕವಾಗಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಲಭ್ಯ ಆಗ್ತಿದೆ. ಸಿದ್ದು ಕ್ಯಾಬಿನೆಟ್ ನಲ್ಲಿ 9 ಸಚಿವರಿಗೆ ಗೇಟ್ ಪಾಸ್ ಫಿಕ್ಸ್. ಕಿತ್ತೂರು ಕರ್ನಾಟಕ ಭಾಗದ 2 ಸಚಿವರಿಗೆ ಕೋಕ್. ಕಿತ್ತೂರು ಕರ್ನಾಟಕದಲ್ಲಿ 7 ಸಚಿವರು ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಕಿತ್ತೂರು ಭಾಗದ 7 ಸಚಿವರಲ್ಲಿ 2 ಗೇಟ್ ಪಾಸ್ ಫಿಕ್ಸ್. ಮಲೆನಾಡು ಕರಾವಳಿಯಿಂದ 2 ಸಚಿವರಿಗೆ ಕೋಕ್ ಗ್ಯಾರಂಟಿ. ಇನ್ನು ಮಧ್ಯ ಕರ್ನಾಟಕ ಭಾಗದ 4 ಸಚಿವರಿಗೆ ಗೇಟ್ ಪಾಸ್. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ 2 ಸಚಿವರಿಗೆ ಕೋಕ್ ಫಿಕ್ಸ್ ಆಗಿರೋದು. ಈ ನಿಟ್ಟಿನಲ್ಲಿ 7 ಸಚಿವರಿರುವಂತಹ ಕಲ್ಯಾಣ ಕರ್ನಾಟಕದಲ್ಲಿ ಮಹತ್ವದ ಬದಲಾವಣೆ. ಬೆಂಗಳೂರು ಹಳೆ ಮೈಸೂರು ಭಾಗದ ಸಚಿವರಿಗೂ ಕೂಡ ಗೇಟ್ ಪಾಸು. ಬೆಂಗಳೂರಲ್ಲಿರುವಂತಹ 6 ಸಚಿವರ ಪೈಕಿ ಒಬ್ಬರಿಗೆ ಕೋಕು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಹಳೆ ಮೈಸೂರು ಭಾಗದ 8 ಸಚಿವರ ಪೈಕಿ ಕೋಕು ಕೊಡೋದಕ್ಕೆ ಮುಂದಾಗ್ತಿದೆ. ಆ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ 9 ಸಚಿವರಿಗೆ ಗೇಟ್ ಪಾಸ್ ಕೊಡೋದು ದೊಡ್ಡ ಮಟ್ಟದಲ್ಲಿ ಖಚಿತ ಆಗಿದೆ. ಎಲ್ಲಿನ ಯಾವ್ಯಾವ ಭಾಗ ಅಂತಂದ್ರೆ ಕಿತ್ತೂರು ಕರ್ನಾಟಕ ಭಾಗದ 2 ಸಚಿವರಿಗೆ ಗೇಟ್ ಪಾಸು. ಕಿತ್ತೂರು ಕರ್ನಾಟಕದಲ್ಲಿ ಸದ್ಯ 7 ಸಚಿವರಿದ್ದಾರೆ ನಮ್ಮ ಕ್ಯಾಬಿನೆಟ್ ನಲ್ಲಿ. ಈ 7 ಸಚಿವರಲ್ಲಿ 2 ಸಚಿವರಿಗೆ ಗೇಟ್ ಪಾಸು. ಇನ್ನು ಮಲೆನಾಡು ಭಾಗ ಕರಾವಳಿಯಿಂದಲೂ ಕೂಡ 2 ಸಚಿವರಿಗೆ ಗೇಟ್ ಪಾಸು ಔಟು. ಪಕ್ಕಾ ಖಚಿತ ಆಗಿರುವಂತ ಮಾಹಿತಿ ಇದು. ಇನ್ನು ಮಧ್ಯ ಕರ್ನಾಟಕ ಭಾಗದ 4 ಸಚಿವರಿಗೆ, ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ 2 ಸಚಿವರಿಗೆ ಕೋಕ್ ಕೊಡೋದು ಫಿಕ್ಸ್ ಆಗಿದೆ. ಅಂದ್ರೆ ಈ 7 ಸಚಿವರು ಇರುವಂತ ಕಲ್ಯಾಣ ಕರ್ನಾಟಕದಲ್ಲಿ 2 ಔಟ್ ಆಗ್ತಾರೆ ಈ ಬಾರಿ. ಅಷ್ಟೇ ಅಲ್ಲ, ಬೆಂಗಳೂರು ಹಳೆ ಮೈಸೂರು ಭಾಗದ ಸಚಿವರಿಗೂ ಕೂಡ ಗೇಟ್ ಪಾಸ್ ಕೊಡುವಂತ ಮಾಹಿತಿ ಲಭ್ಯವಾಗ್ತಿದೆ. ಈ ನಿಟ್ಟಿನಲ್ಲಿ ಬಹಳ ದಿನಗಳಿಂದ ಕೇಳಿ ಬರ್ತಾ ಇದ್ದಿದ್ದು ಸಚಿವ ಸಂಪುಟದ ಪುನರ್ರಚನೆ, ಸರ್ಜರಿ ಆಗಬೇಕನ್ನೋದಾಗಿ ಲಾಬಿ ನಡೀತಾ ಇತ್ತು. ಈಗಾಗಲೇ ಟವಲ್ ಹಾಸ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾವು ಆಗ್ಲೇಬೇಕೆನ್ನುವಂತ ಪಟ್ಟು ಹಿಡಿದಿರುವಂತ ಸಂಗತಿಯೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿದೆ. ಸಚಿವ ಸಂಪುಟದ ಪುನರ್ರಚನೆ ವಿಚಾರ ಆಗಾಗ ಮುನ್ನೆಲೆಗೆ ಬರ್ತಾ ಇತ್ತು. ಆದ್ರೆ ಒಂದಲ್ಲ ಒಂದು ಕಾರಣದಿಂದಾಗಿ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾನೆ ಇತ್ತು. ಆದರೆ ಸರ್ಕಾರ 2 ವರ್ಷದ ಹೊತ್ತಿನಲ್ಲೇ ಈಗ ಮತ್ತೆ ಕೇಳಿ ಬರ್ತಿದೆ.